ಒಂದು ನಿಮಿಷ ಈಗೇನು ಆಗಮಿಸಿರ್ತಕ್ಕಂಥ ನೂತನ ಸಚಿವರಿಗೆ ರೈತ ಸಂಘ ಮತ್ತು ಸಾರ್ವಜನಿಕರಿಂದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ಬರ ಪೀಡಿತ ಪ್ರದೇಶ ಅಂತ ಹೇಳಿ ಸರ್ಕಾರದಲ್ಲಿ ಕಪ್ಪು ಪಟ್ಟಿ ಐತೆ. ಆದರೆ ಕಳೆದ ವರ್ಷದಿಂದ ಇಲ್ಲಿ ಬೆಳೆ ವಿಮೆ ಕಟ್ಟಿರ್ತಕ್ಕಂಥ ರೈತರಿಗೆ ಯಾರಿಗೂ ಬೆಳೆ ವಿಮೆ ಬಂದಿಲ್ಲ. ಹೋದ ವರ್ಷ ಒಂದು ಪಂಚಾಯತಿ ಬಂದಿತ್ತು, 16 ಪಂಚಾಯತಿಗಳಂತ 15 ಪಂಚಾಯತಿ ಮಳೆ ಬಂದೈತೆ ಅಂತ ಡಿಕ್ಲೇರ್ ಮಾಡಿದ್ರು ಅಧಿಕಾರಿಗಳು. ಈ ವರ್ಷ 16 ಪಂಚಾಯತಿಯಲ್ಲಿ 3 ಪಂಚಾಯತಿಗೆ ಇವತ್ತು ಬೆಳೆ ವಿಮೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಬಹಳ ಮೋಸ ಮಾಡಿದ್ದಾರೆ ಅಧಿಕಾರಿಗಳು. ನಮ್ಮ ರೈತರ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ತಮಗೆ ಈ ಬಗ್ಗೆ ಎಲ್ಲ ಗೊತ್ತೈತೆ. ಆ ಜಿಲ್ಲಾಧಿಕಾರಿಗಳು ಕಳೆದ 6 ತಿಂಗಳ ಹಿಂದೆ 25% ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರು ಇಲ್ಲ ಒಂದೇ ಸಾರಿ ಕೊಡೋಣ, ಎಲ್ಲ ಅಮೌಂಟ್ ಒಂದೇ ಸಾರಿ ಇದು ಮಾಡೋಣ ಅಂತ ಹೇಳಿದ್ರು. 25% ಕೊಡಲಿಲ್ಲ, ಪೂರ್ತಿನೂ ಕೊಡಲಿಲ್ಲ. ಒಂದು ಈ ಪಂಚಾಯತಿಗಳಲ್ಲಿ ಹೆಂಗೆ ತಾರತಮ್ಯ ಮಾಡಿದ್ದಾರೆ ಅಂದರೆ, ಒಂದು ಪಂಚಾಯತಿಗೆ ಎಕರೆಗೆ 17,500 ರೂಪಾಯಿ ಹಾಕಿದ್ದಾರೆ. ಒಂದು ಪಂಚಾಯತಿಗೆ ಅಂದ್ರೆ ಇದು ತಾರತಮ್ಯ ಮಾಡಿ ರೈತರನ್ನ ಮೋಸ ಮಾಡ್ತಾ ಇದ್ದಾರೆ. ರೈತರು ಬಲಿಪಶು ಆಗಿದ್ದಾರೆ. ಇದನ್ನ ತಮಗೆ ಇದೆಲ್ಲ ಗಮನದಲ್ಲಿ ಐತೆ ಅಂತ ನಾನು ಭಾವಿಸ್ತಾ ತಾವುಗಳು ಇದನ್ನೆಲ್ಲ ಪರಿಶೀಲನೆ ಮಾಡಿ ನ್ಯಾಯ ದೊರಕಿಸಬೇಕು ಅಂತ ಹೇಳಿ ಒತ್ತಾಯ. ಮತ್ತೆ ಇಲ್ಲಿ ಬಿಟ್ಟಿರ್ತಕ್ಕಂಥ ಕೆರೆಗಳನ್ನು ತುಂಬಿಸಬೇಕು, ಅದೆಲ್ಲ ಕೂಡ ಅಧ್ಯಯನ ಮಾಡಿ ಮೊಳಕಾಲ್ಮೂರು ತಾಲೂಕು ಮತ್ತು ಚಳ್ಳಕೆರೆ ತಾಲೂಕರನ್ನ ನೀರು ತುಂಬಿಸುವಂತ ಕೆಲಸವನ್ನು ತಾವು ಮಾಡ್ತೀರಿ ಅಂತ ಹೇಳಿ ನಂಬಿ ನಮ್ಮ ಮಾತುಗಳು. ಭದ್ರಾ ಮೇಲ್ದಂಡೆಗೆ ನೀವು 200 ರೂಪಾಯಿ ಆಸ್ಪತ್ರೆಗೆ ಒತ್ತಾಯ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾವೆಲ್ಲ ಈಗ ಮೀಟಿಂಗಲ್ಲಿ ಕೂಡ ಭದ್ರಾ ಮೇಲ್ದಂಡೆ ಯೋಜನೆ ನಿಮ್ಗೆ ಗೊತ್ತಿದ್ದಂಗೆ 21,500 ಕೋಟಿ, ಅದರಲ್ಲಿ ಸುಮಾರು 12,000 ಕೋಟಿ ಇದುವರೆಗೆ ಖರ್ಚಾಗಿದೆ. ಅದರಲ್ಲಿ ಕೂಡ ಚಿತ್ರದುರ್ಗ ಜಿಲ್ಲೆ ಸಂಬಂಧಿಸಿದಂತೆ 6 ತಾಲೂಕುಗಳು ಏನಿದ್ದಾವೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತು ಜಗಳೂರಿಗೆ ಸಂಬಂಧಿಸಿದಂತೆ ಮಾವೋಡಿಗೆ 8 ತಾಲೂಕುಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಎಲ್ಲ ಕೆಲಸ ಏನು ನಮ್ಮ ಗೋನೂರ್ವರೆಗೆ ಅಕ್ವಡಾಟ್ ಗೋನೂರು ಇದೆ, ಆ ಗೋನೂರ್ವರೆಗೆ ಟ್ರಯಲ್ ರನ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಬಹುಶಃ ನಾವು ಆಗಸ್ಟ್ ಎಂಡಿಗೆ ಅಲ್ಲಿ ನೀರು ತರಂತ ಕೆಲಸ ಮಾಡ್ತೀವಿ. ಅದರ ನಂತರ ಗೋನೂರು ಅಕ್ವಡಾಟ್ ಮುಗಿದ ಮೇಲೆ ಮುಂದಿನ ವರ್ಷ ಜನವರಿ 200 ಬೆಡ್ ಆಸ್ಪತ್ರೆಗೆ ಅಕ್ವಡೇಟ್ ಮುಖಾಂತರ ಇವಾಗೆಲ್ಲ ಭಾಗಕ್ಕೂ ಕೂಡ ಏನು ಮೊಳಕಾಲ್ಮೂರು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ಕ್ಷೇತ್ರದ ಭಾಗದ ಕೆರೆಗಳು ಈಗ ನಮ್ಮ ನೋಡಿ ಅಣ್ಣವ್ರದ್ದು ನಮ್ಮ ತುಮೂರು ವ್ಯಾಪ್ತಿನಲ್ಲಿ ಮೊಳಕಾಲ್ಮೂರು ಬ್ರಾಂಚ್ ಕ್ಯಾನಲ್ ಮಾತ್ರ ಒಂದು ಸ್ವಲ್ಪ ಕೆಲಸ ಸ್ಲೋ ಆಗಿದೆ. ಇದಕ್ಕೆ ನಾವೆಲ್ಲ ಈಗಾಗಲೇ ಮಾಡಿ ಬೇರೆಯವ್ರಿಗೆ ಕೊಟ್ಟು ಕೆಲಸ ಮಾಡಿರ್ಬೇಕು. ಅದು ಬಿಟ್ಟರೆ ಬೇರೆ ಎಲ್ಲ ಕೆಲಸ ಪೈಪ್ಲೈನ್ ಕೆಲಸ ಎಲ್ಲ ಆಗಿದೆ. ಗೋನೂರ್ವರೆಗೂ ಆಗಸ್ಟ್ 8ವರೆಗೂ ನೀರು ಬರ್ತದೆ. ಅದರ ನಂತರ ಅಕ್ವಾಡೆಕ್ಟ್ ಏನಿದೆಯಲ್ಲ ಅಲ್ಲಿ ಗೋನೂರು ಹತ್ರ ಅಂದರೆ ಲೆವೆಲ್ ಕಡಿಮೆ ಇರ್ತದೆ, ಮೇಲಿಂದ ತರಬೇಕು ನೀರು, ಅದೇ ಅಕ್ವಾಡೆಕ್ಟ್ ಅಂದರೆ ಆ ಕೆಲಸನೂ ಕೂಡ ಈ ಡಿಸೆಂಬರ್ ಎಂಡಿಗೆ ಮುಗಿಸಿ ನಾವು ಮುಂದಿನ ವರ್ಷ ಜನವರಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸೋಕೆ ಏನು ಬೇಕು ಆ ವ್ಯವಸ್ಥೆ ನಾವು ಮಾಡ್ತೀವಿ. ಜೊತೆಗೆ ಈಗಾಗಲೇ ಏನು 5,300 ಕೋಟಿ ಕೊಡೋದಿತ್ತು, ಈಗಾಗಲೇ ಮುಖ್ಯಮಂತ್ರಿ ಬಂದಾಗ ಗೋಪಾಲಣ್ಣವರನ್ನೇ ಒತ್ತಾಯ ಮಾಡಿದ್ರು ಮೊದಲನೇದಾಗಿ ಮುಖ್ಯಮಂತ್ರಿಗಳಿಗೆ KMRC. ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ BJP ಗೌರ್ಮೆಂಟ್ ಅವರು ಕೊಡ್ತೀವಂತ ಹೇಳಿದ್ರು, ರಾಷ್ಟ್ರೀಯ ಯೋಜನೆ ಅಂತ ಹೇಳಿದ್ರು, ಕೊಡಲಿಲ್ಲ. 22ರಾಗೆ ಹೇಳ್ತಾ ಇದ್ರು, 23ರಿಂದ ಗೌರ್ಮೆಂಟ್ ನಮ್ಗೆ ಬಂದ ತಕ್ಷಣ ಅವ್ರು ಕೊಡಲಿಲ್ಲ. ಅದಕ್ಕೆ ಅವ್ರು ಕೊಡ್ತಾರೋ ಇಲ್ಲೋ ಅದನ್ನೆಲ್ಲ ನಮ್ಮ ಕಾಯ್ಬೇಡಿ KMRC ಕೊಡಿಸಿ ಅಂತ ಅವ್ರು ಹೇಳಿದ್ರು. ಇವಾಗೆಲ್ಲ ನಾವೆಲ್ಲ ಹೋಗಿ ನಮ್ಮ MLAಗಳು ನಾವೆಲ್ಲ ಸೇರಿ ನಾವು ಹೋಗಿ ಅದನ್ನು ಮಾಡ್ತೀವಿ. ಆಮೇಲೆ ನೀವೇನು ಈಗಾಗಲೇ ಹಾಕೋತಾ ಇದ್ದೀವಿ, ಇವೆಲ್ಲ ಪಾಯಿಂಟ್ಸು ಡಿಸ್ಕಷನ್ ಆಯಿತು. ಬರಗಾಲಕ್ಕೆ ಒಂದು ಗೋಶಾಲೆ ಬಗ್ಗೆ, ಕುರಿ ಮೇಕೆಗೆ ಏನು ಇದಾಗಬೇಕು, ಮೇವು ಬಗ್ಗೆ ಎಲ್ಲ ಡಿಸ್ಕಷನ್ ಆಗಿದೆ. ಆಮೇಲೆ ಏನು ಇದು ಇನ್ಸೂರೆನ್ಸ್ ಬಗ್ಗೆ ನಿಮ್ಮ ತಾಲೂಕಲ್ಲಿ ಇಡೀ ಜಿಲ್ಲೆಯಲ್ಲಿ 3 ಲಕ್ಷ ರೈತರಿದ್ದಾರೆ. ಅದರಲ್ಲಿ ಇದುವರೆಗೂ 2,54,000 ಜನ ರೈತರು ಇದನ್ನು ವಿಮೆಯನ್ನು ಕಟ್ಟಿದ್ದಾರೆ. ಆಮೇಲೆ ನಿಮ್ಮ ಮೊಳಕಾಲ್ಮೂರು ಸಂಬಂಧಿಸಿದಂತೆ 22,000 ರೈತರಿದ್ದಾರೆ ನಿಮ್ಮ ತಾಲೂಕಲ್ಲಿ. ಅದರಲ್ಲಿ 19,000 ರೈತರು ಈಗಾಗಲೇ ವಿಮೆ ಮಾಡಿದ್ದಾರೆ. ಹೈಯೆಸ್ಟು ಮೊಳಕಾಲ್ಮೂರು ತಾಲೂಕು 87% ರೈತರು ವಿಮೆ ಎಲ್ಲ ಮಾಡಿದ್ದಾರೆ. ನಿಮ್ಮ ಎಲ್ಲ ಪಾಯಿಂಟ್ಸು ಈಗೆಲ್ಲ ಡಿಸ್ಕಷನ್ ಆಗಿದೆ.
ಆಯ್ತಾ? ಹಾಸ್ಪಿಟ್ಲ್ ಇನ್ನೂರು ಬೆಡ್ ಹಾಸ್ಪಿಟ್ಲು ಒಂದು ಖಂಡಿತ ಆಗಲ್ಲ, ಮಾಡ್ತಾರೆ. ಕಳೆದ ಕ್ಯಾಬಿನೆಟ್ ಗಂಟೆಯಿಂದ ಇದು ಮಾಡಿಸಿದ್ರು. ಇದುವರೆಗೆ ಇಲ್ಲೆಲ್ಲ ಮಾಡ್ತೀವಿ ನಾವು, ಅಂಡರ್ ಹೋಗಿ ಮಾಡ್ತೀವಿ ಅದನ್ನ. ಇವಾಗ ಏನಿದೆಯಲ್ಲ ಅದೇನು ಮಂಜೂರಾಗೈತೆ ಅದ್ರ ಪ್ರಕಾರ ಯಾವಾಗಲೂ ಬರೀ ತಾಲೂಕು ಹೆಡ್ ಕ್ವಾರ್ಟರ್ ಹಳ್ಳಿಗಳಿಗೆ ಎಷ್ಟು ಮಂದಿ ಬರ್ತಿದ್ದೀವಿ? ಯಾವ ನಮ್ಮ ಕಾಲಮಿತಿಯಲ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೆ ಹೇಳಿ ಸರ್. ನಮಗೆ ಸಂಬಳ ಕೊಡ್ತಾರೆ, ಅದು ನಿಮ್ಗೆ ನೀವು ಮಾಡ್ಬೇಕಾದ ಕೆಲಸ ನಾವೇ ಮಾಡೋಣ. ನಮ್ಮ ಪ್ರಶ್ನೆ ಮಾಡ್ತೀರಲ್ಲ ಅಲ್ಲ, ನಾನು ನಾವು ಪ್ರಾಮಾಣಿಕವಾಗಿ ನಮ್ಮ ಕಾಲಮಿತಿಯಲ್ಲಿ ನನಗೆ ಎಷ್ಟು ಶಕ್ತಿ ಇತ್ತು ಅಷ್ಟೆಲ್ಲ ನಾವು ಒಳ್ಳೆ ಅಡ್ಡ ಆಡ್ತೀವಿ. ಏನು ಬೇಕಾದ್ರೂ ನಮ್ಮ ಮಂತ್ರಿ ಇರ್ತಲ್ಲ, ನಾವು ನೋಡ್ಕೋಬೇಕಲ್ಲ. ನಮ್ಗೆ ಯಾರು ಸಂಬಳ ಕೊಡಲ್ಲ ಏನ್ರಿ. ನಾವೀಗ ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ಜಿಲ್ಲಾಧಿಕಾರಿ ಮೀಟಿಂಗ್ ಕರೀರಿ ಅಂತ 3 ಸಾರಿ ಹೇಳ್ತೀವಿ. ಈಗ ಇದೇ ನಾವು ಹೇಳ್ತಿರೋದು. ಹೌದು, ಹೌದು, ಖರ್ಚು ವೆಚ್ಚಗಳಾಗಲ್ಲ. ಆಗುತ್ತೆ. ಏನಾಗಿದೆ? ಅಲ್ಲ, ಕರೆದು ಎಲ್ಲ ಕಡೆ ಬರ್ತೀವಿ ಸರ್. ಮೊನ್ನೆ 4 ಸಮುದ್ರಕ್ಕೆ ಬಂದಿದ್ವಿ, ಕರೆದ್ರು ಬಂದ್ವಿ. ನಿಮ್ದೇ ಬೇರೆ ಜವಾಬ್ದಾರಿ ಸರ್, ನಮ್ದೇ ಬೇರೆ ಜವಾಬ್ದಾರಿ. ಇರ್ಲಿ ಇರ್ಲಿ, ನಿಮ್ ಕೆಲಸ ನೀವು ಮಾಡ್ರಿ, ನಮ್ಮ ಕೆಲಸ ನೀವು ಬೇಡ. ನಿಮ್ ಕೆಲಸ ನೀವು ಮಾಡ್ತಾರೆ. ನೀವು ಶಾಸಕರು, ನೀವು ವಿಧಾನಸಭೆಯಲ್ಲಿ ಮಾತಾಡೋ ಶಕ್ತಿ ಐತಿರಿ, ನಮಗಿಲ್ಲ. ನಾವೇನು ಕೂಗ್ತೀವಿ ಅದು ಮಾಡ್ರಿ, ಮಾಡೋಣ. ಇಲ್ಲಿ ವಾರದ ಸಂತೆ ನಡೀತದೆ ಸರ್. ಇಲ್ಲಿ ವಾರ ಸಂತೆ ಇವರು ಸಾಹೇಬರು 1 ಕೋಟಿ ರೂಪಾಯಿ ಅದಕ್ಕೆ ಬಜೆಟ್ ಅದೇನು ತಕರಾರು ಬಿಡ್ರಿ. ಈಗ ನಾನೇ ಈಗ ನೋಡಿ, ಈಗಲ್ಲ ಅಣ್ಣರು ಎಸ್ ಪಿ ಅವ್ರು ಮಾತಾಡಿದ್ದಾರೆ, ನಾವೆಲ್ಲ ಹೇಳಿದ್ವಿ ಮಾಡೋದಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿ. ಒಂದ್ ಕಡೆ ಸ್ಟೇ ಆಗಿದೆ, ಸಾರ್ವಜನಿಕರಿಗೋಸ್ಕರ ರಕ್ಷಣೆ ಅಲ್ಲೆಲ್ಲ ಕೇಳಿ. ಒಂದ್ ಕಡೆಗೆ 400ಗೆ ನಾವು ಬೆಲೆ ಕೊಡಬೇಕು, ಸ್ಟೇ ಆಗಿದೆ. ಅದರಿಂದ ಒಳಗೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೇರೆ ಕಡೆ ಮಾಡೋಣ, ಅದನ್ನೇ ರಾಶಿಗಳಲ್ಲಿ ವಿಡಿಯೋ ಹಾಕ್ಬಿಡ್ತಾನೆ ಈಗ. ನೀನು ಬಾ ಮುಂದಕ್ಕೆ ಬಾ. ಬ್ಯಾಗ್ ದೊಡ್ಡದು ಇಟ್ಕೊಂಡು ಒಂದು ಗುಣಿಸಿ ಇಟ್ಕೊಂಡಂಗಿಲ್ಲ. ಎಲ್ಲ ನಮಗೆ ಪೊಲೀಸ್ ಸಪೋರ್ಟ್ ಕೊಟ್ಟು ಒಳಗಡೆ ಹೋಗಿ ಅದೇ ಸಂತೆಗಳ ಬಹಳಷ್ಟು ಬುಧವಾರ ದಿವಸನೇ ಸ್ಟಾರ್ಟ್ ಆಗ್ಬೇಕು. ಮಾತಾಡಿ.